ಕೇಳ್ತಿದ್ರು. ನೆಟ್ಟು ಬೋಲ್ಟ್ ವಿಚಾರ ನಾನೇನು ಹೇಳೋದು ಏನು ಗೊತ್ತಾ, ಅವ್ರು ಅಡ್ರೆಸ್ ಮಾಡಿರೋದು ಡಿ ಕೆ ಸರ್ ಅಡ್ರೆಸ್ ಮಾಡಿರೋ ವಿಷಯ ಸರಿ. ಅಂದರೆ ನಾವು ಇಷ್ಟು ಖರ್ಚು ಮಾಡಿ ಮಾಡ್ತಾಯಿದ್ದೀವಿ, ನೀವು ಬಂದಿಲ್ಲ ಎಲ್ರಿಗೂ ಹೇಳಿದ್ದಾರೆ. ಆ್ಯಕ್ಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಎಲ್ರಿಗೂ ಹೇಳಿದ್ದಾರೆ. ಇಂಡಸ್ಟ್ರಿ ಪೂರ್ತಿ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ರೆಸ್ ಮಾಡಿರುವ ವಿಷಯ ಸರಿ. ನನ್ನ ಪ್ರಕಾರ ಆ ಸ್ಟೇಜಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಯಾಕೆ ಅಂತ ಹೇಳಿದ್ರೆ ಅಂಥ ವಿಷಯವನ್ನು ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಇಂಟರ್ನ್ಯಾಷನಲ್ ಡೆಲಿಗೇಟ್ಸು ಬಂದಿರ್ತಾರೆ. ಅವ್ರ ಮುಂದೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಈ ಥರ ಒಂದು ಮಾತಾಡಿರೋದು ಸ್ವಲ್ಪ ನೋವಾಗುತ್ತೆ. ಬಟ್ ಅದಕ್ಕೆ ಜಾಗ ಮಾಡಿಕೊಟ್ಟಿರೋ ನಮ್ಮ ಇಂಡಸ್ಟ್ರಿಯವರೇ. ಅದೇ ಥರ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಇದು ಪಕ್ಕ ರೆಸ್ಪಾನ್ಸಿಬಲ್ ಒಂದು ಸಾಧುಕೋಕಿಲ್ಲ ಸರ್. ಅವ್ರನ್ನ ಕರೆದುಬಿಟ್ಟು ಫಿಲ್ಮ್ ಚಾಂಬರ್ನ ಕರೆದು, ಪ್ರೊಡ್ಯೂಸರ್ ಅಸೋಸಿಯೇಷನ್ನ ಕರೆದು ಏನಾಯಿತು, ಎಲ್ಲಿ ತಪ್ಪಾಯಿತು ಅಂತ ಒಂದು ಮೀಟಿಂಗ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಿದ್ರೆ ಸರಿ ಹೋಗಿರೋದು ಅಂತ ನನಗೆ ಅನಿಸುತ್ತೆ. ಪ್ರಾಬಬ್ಲಿ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಇದೆಷ್ಟು ಸರಿಯಾಗುತ್ತೆ ಅಂತ ಅನ್ಕೊಂಡು. ಸಾಕಷ್ಟು ಜನ ನಿರ್ದೇಶಕರು, ನಟರು ಕೂಡ ಒಂದಿಷ್ಟು ಜನ ಹೇಳಿದ್ದಾರೆ. ನಿಮಗೂ ಕೂಡ ಆಹ್ವಾನ ಬಂದಿದೆ, ಬೇರೆ ಬೇರೆ ದೇಶದವರಿಗೆ, ಬೇರೆ ಬೇರೆ ರಾಜ್ಯದವರಿಗೆ ಆಹ್ವಾನ ಹೋಗಿದೆ, ನಮಗೆ ಬಂದಿಲ್ಲ, ಇಲ್ಲಿ ಪ್ರಾದೇಶಿಕವಾಗಿ ನಮಗೂ ಬಂದಿಲ್ಲ ಅಂತ ಹೇಳಿ. ಒಂದು ವಿಷಯ ಏನಂದರೆ, ಕೆಲವು ಟೈಮ್ ಈಗ ಸಾಧುಕೋಕಿಲ್ಲ ಸರ್ ಎಲ್ಲೋ ಒಂದು ಕಡೆ ಹೇಳಿದ್ರಂತೆ ಎಲ್ಲರೂ ಇನ್ವೈಟ್ ಮಾಡೋಕ್ಕಾಗಲ್ಲ ಅಂತ. ಅದು ತಪ್ಪಾಗುತ್ತೆ. ಒಬ್ಬ ಜವಾಬ್ದಾರಿ ಆಗಿರುವ ಒಬ್ಬ ಚೇರ್ಮನ್ ಕಡೆಯಿಂದ ಆ ಸ್ಟೇಟ್ಮೆಂಟ್ ಬರಬಾರ್ದಾಗಿತ್ತು. ಹೆಂಗಂದರೆ ಒಂದು 500 ಜನನ ಒಂದು ಇನ್ವೈಟ್ ಫೋನ್ ಮಾಡಿ ಕರೆಯೋದು ದೊಡ್ಡ ವಿಷಯ. 500 ಜನ ಮನೆಗೆ ನೀವು ಹತ್ತಕ್ಕಾಗಲ್ಲ. ಅವರು ಮನೆ ಬಾಗಿಲ ಹತ್ರ ಹೋಗಿ ಸರ್ ಬನ್ನಿಂತ ಕರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 3 ಜನ ಮೇಯ್ನ್ ಆಗಿರೋರು, ಡೈರೆಕ್ಟರ್ಸಲ್ಲಿ ಇಷ್ಟು ಜನ, ಪ್ರೊಡ್ಯೂಸರ್ಸಲ್ಲಿ ಇಷ್ಟು ಜನ ಮಾಡಿ ಒಂದು ಫಿಲ್ಮ್. ಈಗ ಎಲ್ಲರಿಗೂ ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ಗೆ ಬಂದುಬಿಟ್ಟು ನೋಡಿ ಇವತ್ತು ಎಲ್ಲರನ್ನೂ ಕರೀರಿ, ನಾನು ಬಂದು ಎಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟು ಅಂತ. ಅದು ಅಸೋಸಿಯೇಷನ್ ಕೂಡ ಕಾಲ್ಡ್ ಆ್ಯಕ್ಟರ್ಸ್ ಅಸೋಸಿಯೇಷನ್ ಹೇಳಿದ್ರೆ ಆವತ್ತು ಅಲ್ಲಿ ಆ್ಯಕ್ಟರ್ಸ್ ಅಸೋಸಿಯೇಷನ್ಗೆ ಬಂದುಬಿಟ್ಟು ನೀವೆಲ್ಲರೂ ಬಂದು ಇದು ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಎ ರೆಪ್ರೆಸೆಂಟೇಷನ್ ಟು ದ. ಆ ಥರ ಸರ್ ಒಂದು ವಿಷಯ ಅಂದರೆ ಎಫರ್ಟು, ಪ್ಯಾಷನ್, ಅದನ್ನು ಹಾಕಿದ್ರೆ ಈಸಿಯಾಗಿ ಮಾಡ್ಬೋದಾಗಿತ್ತು. ಎನಿವೆ ಇಟ್ ಇಸ್ ಮೈ ಮೆಥಡ್. ಬಟ್ ಒಂದು ಮಾತ್ರ ನಾನು ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ, ಒಂದು ಸಲ ಆರ್ಗನೈಸಿಂಗ್ ಅಂದರೆ ಏನು, ಒಂದು ಫಿಲ್ಮ್ ಫೆಸ್ಟಿವಲ್ ಏನು ಅನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿ ಅದನ್ನ ಸೈಂಟಿಫಿಕ್ಕಾಗಿ ಫಾರ್ಮುಲಾ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಓಕೆ ಸರ್, ನಟ್ಟು ಬೋಲ್ಟು ವಿಚಾರ ಪಕ್ಕಕ್ಕಿಡೋಣ. ಇವಾಗ DKಶಿ ಅವರು ಹೇಳಿದ್ದಾರೆ, ಅಕಾಡೆಮಿ ಅಧ್ಯಕ್ಷರನ್ನಾಗಿ ಸಾಧುಕೋಕಿಲ್ಲ ಅವ್ರನ್ನ ಯಾಕೆ ಮಾಡಿದೀವಿ ಅಂತ ಒಂದು ರೀಸನ್ ಕೊಟ್ಟಿದ್ದಾರೆ. ಅವರು ಮೇಕೆದಾಟು ಬಂದಿದ್ರು, ಅವ್ರನ್ನ ಗುರುತಿಸಿದ್ವಿ, ಅದಕ್ಕೆ ಮಾಡಿದ್ವಿ ಅಂತ. ಇದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಅದನ್ನ ಬಗ್ಗೆ ಐ ಹ್ಯಾವ್ ನೋ ಕಮೆಂಟ್ಸ್. ಬಟ್ ಒಂದು ವಿಷಯ ಏನಂದರೆ, ಈಗ ಸಾಧುಕೋಕಿಲ್ಲ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ, ಒಬ್ಬ ಡೈರೆಕ್ಟ್ರಾಗಿ ಓಕೆ ಕಮರ್ಷಿಯಲ್ ಸಿನಿಮಾ ಬಿಟ್ಟಾಕಣ, ಮ್ಯೂಸಿಕ್ ಡೈರೆಕ್ಟ್ರಾಗಿ ಒಬ್ಬ ಆ್ಯಕ್ಟರಾಗಿ ಒಂದು ಅಷ್ಟು ಅಚೀವ್ ಮಾಡಿದ್ದಾರೆ. ಆ ಪೋಸ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಆ ಒಂದು ಕ್ವಾಲಿಫಿಕೇಷನ್ ಇದೆ ಎನ್ನುವುದರಲ್ಲಿ ಎರಡನೇ ಮಾತು ಇಲ್ಲ. ಬಟ್ ಅದರಲ್ಲಿ ಅವರು ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಅನ್ನೋದನ್ನ ಇರುತ್ತೆ ಅಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ನೀವು ರಿಪೋರ್ಟರ್ ಆಗಿದ್ದೀರಾ, ನೀವು ರಿಪೋರ್ಟರ್ ಆಗಿರೋಕ್ಕೆ ಮಾತ್ರ ನಾನು ಇಷ್ಟ ಅಂತ ಸಪೋಸ್ ನಿಮಗೆ ಇದ್ದರೆ, ನಾನು ನಿಮ್ಮನ್ನು ತಗೊಂಡೋಗಿ ಚಾನಲ್ ಹೆಡ್ಡಾಗಿ ಮಾಡೋದು, ನಿಮಗೆ ಇಂಟ್ರೆಸ್ಟೇ ಇಲ್ದಿರೋ ಕೆಲಸನ ಕೊಟ್ಟರೆ, ಅಯ್ಯೋ ನಾನು ರಿಪೋರ್ಟ್ರಾಗಿ ಕಂಫರ್ಟಬಲಾಗಿ ಇದ್ದೆ ಅನ್ನೋದು ಇರುತ್ತಲ್ಲ. ಪ್ರಾಬಬ್ಲಿ ಸಾಧುಕೋಕಿಲ್ಲ ಅವರಿಗೆ, ಅವರು ಈ ಮೇ ಬಿ ಹ್ಯಾವಿಂಗ್ ದ ಕ್ವಾಲಿಫಿಕೇಷನ್, ಬಟ್ ಅವ್ರಿಗೆ ಈ ಅಧ್ಯಕ್ಷರ ಸ್ಥಾನದಲ್ಲಿ ಕೂತ್ಕೊಂಡು ಇಷ್ಟನ್ನು ಎಕ್ಸಿಕ್ಯೂಟ್ ಮಾಡಬೇಕು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಅದನ್ನು ಗೊತ್ತಿಲ್ಲದೆ ನಾವು ಏನೋ ಕೊಟ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಕೆಲವು ವಿಷಯ. ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮ ಮಾಡಿದೆ, ಪಕ್ಷ ಒಂದೇ ಏಕಪಕ್ಷೀಯವಾಗಿ ಮಾಡಿದಂಥ ಅದೊಂದು ವಿಷಯ ಇದೆ ಸರ್. ಅದೊಂದು ವಿಷಯ ಇದೆ. ಏನಂದ್ರೆ ಪಾರ್ಟಿ ರಿಲೇಟೆಡ್ ಆಗಿ ಒಂದು ವಿಷಯ ಮಾಡುವಾಗ ಕಲಾವಿದರು ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಕಷ್ಟ ಆಗುತ್ತೆ. ಬಿಕಾಸ್ ಸರ್ ಸಪೋಸ್ ಇಫ್ ಇಟ್ ಈಸ್ ಎ ಕಾಮನ್, ಇದು ಪಾರ್ಟಿ ರೆಪ್ರೆಸೆಂಟೇಷನ್ ಇಲ್ಲದೆ ಒಂದು ವಿಷಯ ಮಾಡ್ತೀವಿ, ಒಂದು ನಮ್ಮ ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತೀವಿ ಅಂದರೆ ಎಲ್ಲ ಬಂದು ನೆನ್ಕೊಳ್ತಾರೆ. ಒಂದು ಪಾರ್ಟಿ ರಿಲೇಟೆಡ್ ಅನ್ನುವಾಗ ಕಲಾವಿದರು ಜನರಲಿ ಯೋಚನೆ ಮಾಡ್ತಾರೆ. ಕಲಾವಿದರು ಮಾತ್ರ ಅಲ್ಲ, ಎನಿ ಇಂಡಸ್ಟ್ರಿ ಪರ್ಸನ್ ಮೇಲೆ ಥಿಂಕ್. ಸರಿ, ಸಬ್ಸಿಡಿ ವಿಚಾರವಾಗಿ ಗೊತ್ತಾಯಿತು. ಏನಂದರೆ ಈಗ ನಮ್ಮ ಕಿವಿಗೆ ಏನು ಬಂತಂದರೆ, ಯಾವುದೋ ಚೇರ್ಮನ್ನು ಮತ್ತು ಕಮಿಟಿ ಮೆಂಬರ್ಸ್ ಬಂದು ಒಂದು ಲಿಸ್ಟ್ ಕೊಟ್ಟಿದ್ದಾರಂತೆ. ಬಟ್ ಹೊರಗಡೆ ಬಂದಿರೋದು ಬೇರೆ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಜಾಯಿಂಟ್ ಡೈರೆಕ್ಟರ್ ನವೀನ್ ಮೇಲೆ ತುಂಬ ಅಲಿಗೇಷನ್ಸ್ ಇದೆ. ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ನವೀನ್ ಮೇಲೆ ತುಂಬ ಅವ್ರು ಇಂಟರ್ಫೇರ್ ಆಗ್ತಾ ಇದ್ದಾರೆ. ಈ ಸಿನಿಮಾ ಕೊಡಿ, ಆ ಸಿನಿಮಾ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಅಲಿಗೇಷನ್ಸ್ ಇದೆ. ನಮ್ಮ ಹತ್ರ ಯಾವ ಎವಿಡೆನ್ಸು ಇಲ್ಲ, ಬಟ್ ಕಿವಿ ಮಾತುಗಳೇ ಇದು. ಬಟ್ ಸೀರಿಯಸ್ಲಿ ದಿಸ್ ಹಸ್ ಟು ಬಿ ಅಡ್ರೆಸ್ಡ್. ಇದು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಕಮಿಷನರು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಈ ಥರ ನಡೀತಾ ಇದೆ ಅಲ್ಲ, ಪ್ರೆಸ್ಸವ್ರು ಹೋಗಿ ಕೇಳಬೇಕು. ನೀವೇ ಹೋಗಿ ಅವ್ರ ಹತ್ರ ಸರ್ ಈ ಥರ ನಡೀತಾ ಇದೆ ಅಂತೆಲ್ಲ ಲಿಸ್ಟು ಒಂದು ಕೊಟ್ಟಿರೋದು ಒಂದು ಲಿಸ್ಟು, ಹೊರಗಡೆ ಬಂದಿರೋದು ಒಂದು ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆಲ್ಲ, ಏನು ವಿಷಯ ಅಂತ ನೀವು ಕೇಳಬೇಕು. ಆವಾಗ ನೀವು ಕೇಳ್ಬೋದು, ಅವ್ರು ಕೊಟ್ಟಿರೋ ಲಿಸ್ಟ್ ಕೊಡಿ, ಇವ್ರು ಕೊಟ್ಟಿರೋ ಲಿಸ್ಟ್ ಕೊಡಿ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಕರಪ್ಷನ್ ನಡೀತಾ ಇದೆ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಗೊತ್ತಿಲ್ಲ. ಕರಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದೊಂದು ಸಿನಿಮಾಗೆ 2 ಲಕ್ಷ ತೊಗೊಳ್ತಾರಂತೆ, 3 ಲಕ್ಷ ಅಂತ. ಆಮೇಲೆ 25 ಲಕ್ಷ ಸಬ್ಸಿಡಿ ಸಿನಿಮಾಗೆ 10 ಲಕ್ಷ ತೊಗೊಳ್ತಾರಂತೆ. ಇದೆಲ್ಲ ಬರ್ತಾ ಇದೆ. ಬಟ್ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಮಾಹಿತಿ ಅಂದರೆ
ಲೈಕ್ ನ್ಯೂಸ್ ಅಷ್ಟೇ ಹರ್ಡ್ ಮಾಡ್ತೀವಿ, ಬಟ್ ಎವಿಡೆನ್ಸ್ ಇಲ್ಲ, ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸರ್, ಸದ್ಯಕ್ಕೆ ಆಗಿರೋ ಬೆಳವಣಿಗೆ ಡಿ ಕೆ ಶಿ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇವಾಗ ರಕ್ಷಿತಾ ಅವರ ತಮ್ಮ ರಾಣಾ ಅವರ ಸಿನಿಮಾ ಶೂಟಿಂಗ್ ನಡೀತಾ ಇದೆ ತುಮಕೂರಲ್ಲಿ. ಸೊ ಈಗ ಅರಣ್ಯಾಧಿಕಾರಿಗಳು ರೇಡ್ ಮಾಡಿದ್ರಂತೆ, ಅಲ್ಲಿ ಶೂಟಿಂಗ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೂ ಇಲ್ಲಿಗೂ ಏನೋ ಕನೆಕ್ಷನ್ ಇದೆಯಾ ಅನ್ನುವಂಥದ್ದನ್ನ ಅದಕ್ಕೆ ಸಾರ್ವಜನಿಕ ಚಾನ್ಸಸ್ ಇಲ್ಲ. ಒಂದು ವಿಷಯ, ನಾವು ಯಾವತ್ತೂ ಒಂದು ಲೀಗಲಿ ಒಂದು ಪರ್ಮಿಷನ್ ತೊಗೊಂಡು ಹೋಗುವಾಗ ಯಾರು ಏನು ಅಬ್ಜೆಕ್ಟ್ ಮಾಡಲ್ಲ. ಅದರಲ್ಲಿ ಒಂದು ಪರ್ಮಿಷನ್ ಇಷ್ಟು ಕಂಡೀಷನ್ಸ್ ಹಾಕಿರ್ತಾರೆ, ಆ ಕಂಡೀಷನ್ಸನ್ನು ಫಾಲೋ ಮಾಡಿದ್ರೆ ಮಾಡಲ್ಲ. ಇದಕ್ಕೆ ಸಂಬಂಧ ಅಂತ ನಾನು ಐ ಡೋಂಟ್ ಥಿಂಕ್. ಓಕೆ ಸರ್, ಫೈನಲ್ ಆಗಿ ಸೊ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆದಂಥ ದೊಡ್ಡ ಬೆಳವಣಿಗೆ ಏನೋ ತಲೆ ತಗ್ಸುವಂಥ ವಿಚಾರನೋ ಏನು ಹೇಳ್ಬೋದು? ನೆಕ್ಸ್ಟ್ ಇವಾಗ ಶೂಟಿಂಗಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೆಕ್ಸ್ಟ್ ವೀಕಿಂದ ಡೆವಿಲ್ ಶೂಟಿಂಗಲ್ಲಿ. ದರ್ಶನ್ ಸರ್, ಎಸ್ ಸಿ ಇಟ್ಸ್ ವಿ ಹ್ಯಾವ್ ಟು ಸೇ ವೆಲ್ಕಮ್ ಬ್ಯಾಕ್ ದರ್ಶನ್ ಸರ್ ಅಂತ ಹೇಳಬೇಕು. ಲೀಗಲಿ ಅವ್ರಿಗೇನು ಒಂದು ವಿಷಯಗಳು ನಡೀತಾ ಇದೆಯಾ, ಕಾನೂನು ಅದು ಕೆಲಸವನ್ನು ಅದು ಮಾಡ್ತಾ ಹೋಗುತ್ತೆ. ಬಟ್ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಪ್ರೊಡ್ಯೂಸರ್ ಆಗಿ ಅವ್ರು ಬರೋದನ್ನು ಡೆಫಿನೆಟ್ಲಿ ವೆಲ್ಕಮ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬ 20-25 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾನೆ ಅಂದರೆ, ನಾವು ಪ್ರಕಾಶ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಡೈರೆಕ್ಟರ್ ಪ್ರಕಾಶ್ ಅವ್ರ ಬಗ್ಗೆ, ಮಿಲನ ಪ್ರಕಾಶ್ ಅವ್ರ ಬಗ್ಗೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ದರ್ಶನ್ ಸರ್ ಅಷ್ಟೇ. ಇವತ್ತು ಒಂದು ಕೇಸು ಪೆಂಡಿಂಗಲ್ಲಿರುವಾಗ ನಾವೆಲ್ಲ ಸಾಮಾನ್ಯರು, ನಾವು ಬಂದು ಇವರು ಮಾಡಿದ್ರು ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ. ದ ಕೇಸ್ ಇಸ್ ದೇರ್ ಇನ್ ದ ಕೋರ್ಟ್ ವಿಲ್ ಡಿಸೈಡ್ ಅಷ್ಟೇ. ಇವತ್ತು ಇದರಲ್ಲಿ ಒಬ್ಬ ಇಂಡಸ್ಟ್ರಿ ಪರ್ಸನ್ ಆಗಿ ಐ ವೆಲ್ಕಮ್. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.